ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ 5 ವರ್ಷಗಳನ್ನು ಪೂರೈಸಬೇಕು ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ. ಆದರೆ DK ಶಿವಕುಮಾರ್ ಅವರು ಮಾತ್ರ ತುಂಬಾ ಸೈಲೆಂಟ್ ಆಗಿ ಮೈಂಡ್ ಗೇಮ್ ಅನ್ನ ಮಾಡ್ತಿದ್ರು. ಅದಾದ ಬಳಿಕ ಇತ್ತೀಚೆಗೆ ಕೂಡ ಕುಂಭಮೇಳಕ್ಕೆ ಹೋಗಿದ್ದನ್ನು ಅವ್ರು ಸಮರ್ಥನೆ ಮಾಡ್ಕೊತಾ ಇದ್ದಾರೆ. ನಿನ್ನೆ ಶಿವರಾತ್ರಿಯ ಕಾರ್ಯಕ್ರಮ ಏನು ನಡೀತಲ್ಲ, ಇದರಲ್ಲಿ ಭಾಗಿಯಾದಂಥ ಏಕೈಕ ಕಾಂಗ್ರೆಸ್ನ ನಾಯಕ ಅಂದ್ರೆ ಅದು DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು, ಅಮಿತ್ ಶಾ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದಾಗ ಸಾಕಷ್ಟು ಒಂದು ಕುತೂಹಲ ಇರುತ್ತೆ. ಬಿಜೆಪಿ ನಾಯಕರನ್ನ ಕೂಡ ಅವ್ರು ಭೇಟಿ ಮಾಡಿ ಮಾತಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ಒಂದಷ್ಟು ಗಾಸಿಪ್ಗಳೆಲ್ಲವೂ ಕೂಡ ಇದೆ. ಕಾಂಗ್ರೆಸ್ ಅನ್ನ ಬಿಟ್ಟು ಒಂದು ಬಡವನ್ನ ಕರ್ಕೊಂಡು ಬಿಜೆಪಿಗೆ ಹೋಗ್ತಾರಾ, ಅಲ್ಲಿ CM ಆಗ್ತಾರಾ, ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡಬೇಕು. CM ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತ ಬಹುತೇಕ ಹಿರಿಯ ನಾಯಕರು DCM ಆಗಿರುವಂತ DK ಶಿವಕುಮಾರ್ ಮುಂಬರುವಂತ ನವೆಂಬರ್ನಲ್ಲಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ಬಾರದು, ಬದಲಿಗೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ 5 ವರ್ಷಗಳನ್ನು ಪೂರೈಸಬೇಕು ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ. ಈಗ ಆಲ್ರೆಡಿ ಅದಕ್ಕೆ ಬೇಕಾದಂತಹ ಹೇಳಿಕೆಗಳು, ರಾಜಕೀಯ ಸಿದ್ಧತೆಗಳು ಎಲ್ಲವನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರು ಮಾತ್ರ ತುಂಬ ಸೈಲೆಂಟ್ ಆಗಿ ಮೈಂಡ್ ಗೇಮನ್ನು ಮಾಡ್ತಿದ್ರು. DK ಶಿವಕುಮಾರ್ ಅವರು ಯಾವುದೇ ಒಂದು ರಣತಂತ್ರವನ್ನು ರೂಪಿಸಬೇಕು ಅಂತಂದ್ರೆ ಅವ್ರ ಜೊತೆಲಿರುವಂಥ ಅಕ್ಕಪಕ್ಕದಲ್ಲಿರುವಂಥ ಗನ್ಮ್ಯಾನ್ ಆಗಿರ್ಬೋದು, ಡ್ರೈವರ್ ಆಗಿ ಯಾರಿಗೂ ಏನು ಗೊತ್ತಾಗಲ್ಲ, ಅವ್ರ ಪಕ್ಷದ ಹಿರಿಯ ನಾಯಕರಿಗೂ ಗೊತ್ತಾಗಲ್ಲ. ಏನಿದ್ರು ಕೂಡ ಅವ್ರು ಕರ್ನಾಟಕದಲ್ಲ ಏನೋ ವಿದೇಶದಲ್ಲಿ ಕೂತ್ಕೊಂಡು ಅಥವಾ ಡೆಲ್ಲಿನಲ್ಲಿ ಕೂತ್ಕೊಂಡು ಒಂದು ರಣತಂತ್ರವನ್ನು ರೂಪಿಸಿ ಸೈಲೆಂಟಾಗಿ ವಾಪಸ್ ಬರ್ತಾರೆ ಬೆಂಗಳೂರಿಗೆ. ಅದಾದ ಬಳಿಕ ಎಲ್ಲವೂ ಆದ ಬಳಿಕವಷ್ಟೇ DK ಶಿವಕುಮಾರ್ ಅವರು ಏನೇನು ಮಾಡಿದ್ರು ಅನ್ನೋಂಥದ್ದು ಗೊತ್ತಾಗುವಂಥದ್ದು ಅವ್ರ ನಾಯಕರಿಗೂ ಕೂಡ ಅಷ್ಟೇ. ಈಗ DK ಶಿವಕುಮಾರ್ ಇತ್ತೀಚೆಗೆ ವಿದೇಶಕ್ಕೆ ಹೋಗಿ ಬಂದರು. ಅದಾದ ಬಳಿಕ ಸಾಕಷ್ಟು ಚರ್ಚೆಗಳು ಹುಟ್ಟು ಹಾಕೊಂತು. DK ಶಿವಕುಮಾರ್ ಅವರು 60 ಜನನ ಕರ್ಕೊಂಡು ಕಾಂಗ್ರೆಸ್ನ ಶಾಸಕರನ್ನ BJP ಸೇರ್ಪಡೆ ಆಗ್ಬಿಡ್ತಾರೆ, ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆ ಶುರುವಾಯಿತು. ಇದು ಲಾಜಿಕಲಿ ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು ನೋಡ್ಬೇಕು. ಈಗ 60 ಜನರ ಬೆಂಬಲ ಇವ್ರಿಗೆ ಕಾಂಗ್ರೆಸ್ನಲ್ಲೇ ಇತ್ತು ಅಂತಂದ್ರೆ ಇವರೇ ಮುಖ್ಯಮಂತ್ರಿ ಆಗ್ಬೋದು, ಅದರಲ್ಲಿ ಏನು ತೊಂದರೆ ಏನಿಲ್ಲ. ಬಟ್ ಈ 60 ಜನ ಸುಮ್ಮನೆ ಶಾಸಕರು ಸುಮ್ಮನೆ ಹೋಗೋದಿಲ್ಲ. ಅವ್ರಿಗೇನಾದರೂ ಒಂದು ಆರ್ಥಿಕವಾಗೋ ಅಥವಾ ಆಡಳಿತಾತ್ಮಕವಾಗೋ ಏನಾದ್ರು ಒಂದು ಅಧಿಕಾರ ಅನ್ನುವಂಥದ್ದು ಬೇಕೇ ಬೇಕು. ಆದರೆ ಹೋದರೆ BJP ಜೊತೆ ಸೇರಿಕೊಂಡ್ರೆ DK ಶಿವಕುಮಾರ್ ಅವ್ರ ಮೇಲೆ ಇರುವಂಥ ಒಂದಷ್ಟು ಕೇಸ್ಗಳೇನಿದೆ, ED ಕೇಸ್ಗಳು, CBI ಕೇಸ್ಗಳು, ಇವೆಲ್ಲ ಮುಕ್ತಿ ಹೊಂದಬಹುದು ಅನ್ನುವಂಥದ್ದು ಒಂದು ಕಡೆ ಲೆಕ್ಕಾಚಾರಗಳು ಜನ ಮಾತಾಡ್ಕೊಳ್ತಾ ಇರುವಂಥದ್ದು. ಇದ್ರ ಮಧ್ಯದಲ್ಲಿ ಆಗ್ತಾ ಇರುವಂಥ ಒಂದು ಹೊಸ ಬೆಳವಣಿಗೆ, DK ಶಿವಕುಮಾರ್ ಅವರು ಈಗ ಸಿದ್ದರಾಮಯ್ಯ ಕೆಲವೊಂದಷ್ಟು ನಾಯಕರನ್ನ ಹೋಲಿಸ್ಕೊಂಡಾಗ ಕೆಲವೊಂದಷ್ಟು ವಿಚಾರ ಹಿಂದುತ್ವದ ವಿಚಾರ ಅಂತ ಬಂದರೆ ಈಗಲೂ ಕೂಡ ಹಿಂದೂಗಳ ವಿರೋಧಿ ಅನ್ನುವಂಥ ಅಣೆಪಟ್ಟವನ್ನು ಕಟ್ಕೊಂಡಿದ್ದಾರೆ, ಅಣೆಪಟ್ಟಿಯನ್ನು. DK ಶಿವಕುಮಾರ್ ಆದರೆ ಕಾಂಗ್ರೆಸ್ಸಿಗರೇ ಆದರೂ ಅವರು ಕೆಲವೊಂದು ಸಂದರ್ಭದಲ್ಲಿ ಮುಸ್ಲಿಂ ವರ್ಗವನ್ನು ಹೊಗಳಿದ್ರು ಕೂಡ ಎಲ್ಲೋ ಹಿಂದುತ್ವವನ್ನು ಕೂಡ ಎಲ್ಲೂ ತೆಗಳುವಂಥದ್ದಾಗಲಿ ಅಥವಾ ಅದನ್ನು ಹಿಂದುತ್ವವನ್ನು ಪಾಲಿಸುವಂಥವ್ರ ವಿರುದ್ಧ ಮಾತನಾಡುವಂಥದ್ದಾಗಲಿ ಅಥವಾ ಸ್ವತಃ ಅವರು ಪಾಲಿಸೋದನ್ನ ನಿಲ್ಲಿಸೋದಾಗಲಿ ಯಾವುದನ್ನು ಕೂಡ ಅವ್ರು ಮಾಡಿಲ್ಲ. ಎಲ್ಲವನ್ನೂ ಕೂಡ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಇತ್ತೀಚೆಗೆ ನಡೆದಂಥ ಡೆವಲಪ್ಮೆಂಟ್ಗಳಂದರೆ AICCಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆನೇ ಕುಂಭಮೇಳಕ್ಕೆ ಹೋದಂಥವ್ರನ್ನ, ಕುಂಭಮೇಳದ ಆಯೋಜನೆ ಮಾಡಿದಂಥ ಸರ್ಕಾರವನ್ನು ಅಥವಾ ಆ ಒಂದು ಪದ್ಧತಿಯನ್ನು ಅವಹೇಳನ ಮಾಡುವಂಥ ರೀತಿಯಲ್ಲಿ ಮಾತನಾಡಿದ್ರು. ಅದಾದ ಬಳಿಕ ಪ್ರಿಯಾಂಕ್ ಖರ್ಗೆ ಅಂತ ಬಿಡಿ, ಈಗಲೂ ಅವ್ರ ಬಾಯಿಗೆ ಬೀಗ ಬಿದ್ದಿಲ್ಲ. ಕುಂಭಮೇಳ ಮುಗಿದ್ರು ಅದ್ರ ಬಗ್ಗೆ ಮಾತಾಡ್ತಾನೆ ಅವರೇ, ಅದೇನು ಯಾವ ರೀತಿಯಾದಂಥ ವಿಕೃತ ಸಂತೋಷನೋ ಅವ್ರಿಗೆ ಗೊತ್ತಿಲ್ಲ. ಈ ಮಧ್ಯದಲ್ಲಿ DK ಶಿವಕುಮಾರ್ ಅವರು ಮಾತ್ರ KPCC ಅಧ್ಯಕ್ಷರು, AICC ಅಧ್ಯಕ್ಷರು ಯಾವುದನ್ನ ಟೀಕಿಸಿದ್ರಲ್ಲ, ಯಾವುದ್ರ ಬಗ್ಗೆ ಟೀಕೆ ಮಾಡಿದ್ರೆ, ಯಾವುದ್ರ ಬಗ್ಗೆ ವ್ಯಂಗ್ಯ ಮಾಡ್ತಾರಲ್ಲ, ಅದೇ ವಿಚಾರ ಅದೇ ಸ್ಥಳಕ್ಕೆ ಹೋಗಿ ಇವರು ಫ್ಯಾಮಿಲಿ ಸಮೇತ ಹೋಗಿ ಪುಣ್ಯಸ್ನಾನವನ್ನು ತ್ರಿವೇಣಿ ಸಂಗಮದಲ್ಲಿ ಮಾಡಿಕೊಂಡು ಪ್ರಯಾಗ್ರಾಜ್ಗೆ ಹೋಗಿ ಅಷ್ಟೇ ಅಲ್ಲ, ಅಲ್ಲಿನ ವ್ಯವಸ್ಥೆಯನ್ನು ಹಾಡಿ ಹೊಗಳಿದ್ರು. ಕಾಂಗ್ರೆಸ್ನ ನಾಯಕರು ವ್ಯವಸ್ಥೆ ಸರಿಗಿಲ್ಲ ಅಂತ ಟೀಕೆ ಮಾಡೋ ಮಧ್ಯದಲ್ಲಿ ಅಲ್ಲಿನ ವ್ಯವಸ್ಥೆಯನ್ನು ಅಲ್ಲಿ ಆಯೋಜನೆ ಮಾಡಿದಂಥ ಆಯೋಜಕರಿಗೆ ಎಲ್ರಿಗೂ ಕೂಡ ಧನ್ಯವಾದ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅಷ್ಟು ಈಸಿ ಅಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಂದು. ಅದಾದ ಬಳಿಕ ಇತ್ತೀಚೆಗೆ ಕೂಡ ಕುಂಭಮೇಳಕ್ಕೆ ಹೋಗಿದ್ದನ್ನು ಅವ್ರು ಸಮರ್ಥನೆ ಮಾಡ್ಕೊತಾ ಇದ್ದಾರೆ. ಒಂದು ಅದಾದ ಬಳಿಕ ಇಲ್ಲಿಗೂ ಹೋಗಿ ಬಂದರು. ನರಸೀಪುರದಲ್ಲೂ ಕೂಡ ಏನು ಸಂಗಮದಲ್ಲಿ ಮಾಡಿದ್ರಲ್ಲ, ಅಲ್ಲಿಗೂ ಕೂಡ ಹೋಗಿ ಅಲ್ಲೂ ಕೂಡ ಸ್ನಾನ ಮಾಡ್ಕೊಂಡು ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡೇ ಬಂದರು. ಬೇರೆ ಯಾವ ನಾಯಕರು ಹೋದಂತೆ ಕಾಣಿಸ್ತಿಲ್ಲ. ಒಂದು
ಅಲ್ಲಿಂದನೇ ಒಂದು ಸಂದೇಶ ಕೊಡೋಕೆ ಶುರುವಾಯಿತು ಅನ್ನುವಂಥ ಚರ್ಚೆಗಳು ಶುರುವಾಯಿತು. ಈಗ ನಿನ್ನೆ ಶಿವರಾತ್ರಿಯ ಕಾರ್ಯಕ್ರಮ ಏನು ನಡೀತಲ್ಲ, ಶಿವರಾತ್ರಿ ಕಾರ್ಯಕ್ರಮ ಇಶಾ ಫೌಂಡೇಶನ್ ಜಗ್ಗಿ ವಾಸುದೇವ್ ಬಾಬಾ ಅವರು ಆಯೋಜನೆ ಮಾಡಿದಂತಹ ಕೊಯಮತ್ತೂರಿನಲ್ಲಿ ಆಯೋಜನೆ ಮಾಡಿದಂತಹ ತುಂಬ ದೊಡ್ಡ ಕಾರ್ಯಕ್ರಮ ಅದು. ಪ್ರತಿ ವರ್ಷ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಬರುವಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ DK ಶಿವಕುಮಾರ್ ಅವರು ಹೋಗಿದ್ರಲ್ಲಿ ಏನು ಅಂತ ಹೊಸತನ ಅಂತಿಲ್ಲ, ಯಾಕೆಂದರೆ ಕಾಂಗ್ರೆಸ್ನ ಯಾವ ನಾಯಕರು ಅದಕ್ಕೆ ಹೋಗಿರಲಿಲ್ಲ. ಆದರೆ DK ಶಿವಕುಮಾರ್ ಒಬ್ಬರು ಹೋಗಿದ್ರು ಅನ್ನುವಂಥದ್ದು ಮೊದಲ ಅಚ್ಚರಿ ಒಂದು. ಯಾಕೆಂದರೆ ಇನ್ನೊಂದೇನು ಅಂದರೆ ಅದರಲ್ಲಿ ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾಗಿಯಾಗ್ತಾ ಇದ್ದಾರೆ. BJPಯ ಬಹುತೇಕ ನಾಯಕರು ಭಾಗಿಯಾಗ್ತಾರೆ, ಆದರೆ ಕಾಂಗ್ರೆಸ್ನ ಯಾವ ನಾಯಕರು ಭಾಗಿಯಾಗ್ತಾ ಇರಲಿಲ್ಲ. ಆದರೆ DK ಶಿವಕುಮಾರ್ ಒಬ್ರಿಗೆ ಮಾತ್ರ ಆಹ್ವಾನ ಇತ್ತು, ಅವರು ಭಾಗಿಯಾಗ್ತಾ ಇದ್ರು ಈ ಒಂದು ವಿಚಾರಕ್ಕೆ. ಯಾಕೆಂದರೆ ಇವರು ಇಲ್ಲಿ ನಡೀತಾ ಇರುವಂಥ ಡೆವಲಪ್ಮೆಂಟು, ಏನೋ 60 ಜನ ಕರ್ಕೊಂಡು BJP ಜೊತೆ ಸರ್ಕಾರ ಮಾಡ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ವಿಚಾರಗಳು ಚರ್ಚೆಯಲ್ಲಿರುವಂತಹ ಸಂದರ್ಭದಲ್ಲಿಯೇ DK ಶಿವಕುಮಾರ್ ಅವರು, ಅಮಿತ್ ಶಾ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದಾಗ ಸಾಕಷ್ಟು ಒಂದು ಕುತೂಹಲ ಇರುತ್ತೆ. ಇದೆಲ್ಲದಕ್ಕೂ ಹೊರತುಪಡಿಸಿ ಇನ್ನೊಂದು ಡೆವಲಪ್ಮೆಂಟ್ ಆಗಿರುವಂಥದ್ರ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವರು ಕೂಡ ಮುರುಗನ್ ಅವರು ಭಾಗಿಯಾಗಿದ್ರು, ಪಂಜಾಬ್ ಮತ್ತು ಒಡಿಶಾದ ರಾಜ್ಯಪಾಲರು ಭಾಗಿಯಾಗಿದ್ರು, ಅಣ್ಣಾಮಲೈಯವರು ಭಾಗಿಯಾಗಿದ್ರು, ಮತ್ತು ಮಾಜಿ ಮಂತ್ರಿ ವೇಲುಮಣಿ ಅವರು ಕೂಡ ಭಾಗಿಯಾಗಿದ್ರು. ಇದರಲ್ಲಿ ಭಾಗಿಯಾದಂಥ ಏಕೈಕ ಕಾಂಗ್ರೆಸ್ನ ನಾಯಕ ಅಂದರೆ ಅದು DK ಶಿವಕುಮಾರ್ ಅವರು. ಸೊ ಈ ಕಾರ್ಯಕ್ರಮದಲ್ಲಿ ಜಗ್ಗಿ ವಾಸುದೇವ್ ಬಾಬಾ ಅವರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿಯೇ ಸಾಮಾನ್ಯವಾಗಿ ಅವರು ಆಧ್ಯಾತ್ಮದ ಬಗ್ಗೆ, ಶಿವನ ಬಗ್ಗೆ, ಶಿವರಾತ್ರಿ ಬಗ್ಗೆ ಮಾತಾಡ್ತಿದ್ರು. ಮೊದಲಿಗೆ ಮಾತನ್ನು ಆರಂಭ ಮಾಡಿದಾಗ ಸ್ವಲ್ಪ ಶಿವನ ಬಗ್ಗೆನೇ ಮಾತಾಡ್ತಾರೆ. ಅದಾದಮೇಲೆ ಪ್ಯೂರ್ಲಿ ಒಂದು ರಾಜಕೀಯ ಭಾಷಣ ಅಲ್ಲಿ ಶುರುವಾದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ವಿಚಾರದಲ್ಲಿ ಒಂದು ನೀವೆಲ್ಲ ಗಮನಿಸಿರ್ತೀರಾ, ಯಾವ ವಿಚಾರದ ಬಗ್ಗೆ ಯಾರೇ ಮಾತಾಡಲಿ, ಆದರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಕಾಂಗ್ರೆಸ್ ನಾಯಕತ್ವದ ಬಗ್ಗೆ, ಗಾಂಧಿ ಪರಿವಾರದ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅವ್ರು ಎಷ್ಟೇ ದೊಡ್ಡವರಾಗಿದ್ರು ಕೂಡ DK ಶಿವಕುಮಾರ್ ಅವ್ರಿಗೆ ಅಲ್ಲೇ ಕೌಂಟ್ರ್ ಕೊಡುವಂಥದ್ದು, ಅಲ್ಲೇ ಅವರು ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಿನ್ನೆಯ ಕಾರ್ಯಕ್ರಮದಲ್ಲಿ ಜಗ್ಗಿ ವಾಸುದೇವ್ ಅವರು DK ಶಿವಕುಮಾರ್ ಅವ್ರ ಮುಂದೆನೇ ಸಿಕ್ಕಾಪಟ್ಟೆ ಮಾತನಾಡ್ತಾರೆ. ಏನಂದರೆ ಕಾಂಗ್ರೆಸ್ ಗೌರ್ಮೆಂಟ್, ಈ ಹಿಂದೆ ಗೌರ್ಮೆಂಟ್ಗಳು ಯಾವ ರೀತಿಯಾಗಿತ್ತು, ಕಾನೂನು ಸುವ್ಯವಸ್ಥೆ ಯಾವ ರೀತಿಯಾಗಿತ್ತು, ಈ ಹಿಂದೆ ಅಧಿಕಾರವನ್ನು ನಡೆಸಿದಂಥ ಸರ್ಕಾರಗಳು ಯಾವ ರೀತಿಯಾಗಿ ದೇಶವನ್ನು, ಅದರಲ್ಲೂ ಕೂಡ ಭದ್ರತೆ ವಿಚಾರದಲ್ಲಿ ಮುಂತೆಗೆದುಕೊಂಡು ಹೋದರು, ಈ ಹಿಂದೆ ಎಲ್ಲಂದರಲ್ಲಿ ಬಾಂಬ್ ಬೀಳ್ತಾ ಇತ್ತು. ಆದರೆ ಕಳೆದ 10 ವರ್ಷದಿಂದ, ಅಂದರೆ ಮೋದಿಯವರ ಗೌರ್ಮೆಂಟ್, ಅಮಿತ್ ಶಾ ಅವರು ಗೃಹ ಸಚಿವರಾದ ಮೇಲೆ, ಜೊತೆಗೆ ಕಳೆದ 10 ವರ್ಷದಲ್ಲಿ ಮೋದಿಯವರ ಗೌರ್ಮೆಂಟಲ್ಲಿ ಯಾವುದೇ ಒಂದೇ ಒಂದು ಕಡೆ ಬಾಂಬ್ ಬಿದ್ದಿರುವಂಥ, ಬಾಂಬ್ ಬ್ಲಾಸ್ಟ್ ಆಗಿರುವಂಥ ಘಟನೆಗಳಿಲ್ಲ. ಸೊ ತುಂಬ ಸುರಕ್ಷಿತವಾಗಿದೆ ಅಂಥೇಳಿ BJPಯ ಪಕ್ಷವನ್ನು, ಕೇಂದ್ರ BJPಯ ಪಕ್ಷವನ್ನು, ಆಡಳಿತವನ್ನು, ಮೋದಿಯವ್ರನ್ನ ಹಾಡಿ ಹೊಗಳುತ್ತಾರೆ. ಈ ಹಿಂದೆ ಅಧಿಕಾರ ನಡೆಸಿದಂಥ ಕಾಂಗ್ರೆಸ್ ಅಂತ ಹೇಳಿಲ್ಲ ಅಂದರೂ ಕೂಡ ಇಂಡೈರೆಕ್ಟ್ ಆಗಿಯೇ ಎಲ್ಲ ವಿಚಾರವನ್ನು ಅವ್ರು ಹೇಳ್ತಾರೆ. ಎಷ್ಟು ದೇಶ ಸುಭದ್ರವಾಗಿದೆ, ಭದ್ರತೆ ವಿಚಾರದಲ್ಲಿ ಎಲ್ಲವನ್ನ ಕೂಡ ಮಾತಾಡ್ತಾರೆ. DK ಶಿವಕುಮಾರ್ ಅವ್ರ ಮುಂದೆನೇ DK ಶಿವಕುಮಾರ್ ಅವರು ನೋಡ್ತಾನೆ ಅವರೆಲ್ಲವನ್ನೂ ಕೂಡ ಮಾತನಾಡ್ತಾರೆ. ಆದರೆ ಯಾವುದೇ ರೀತಿಯಾಗಿ ಚಕಾರವನ್ನು ಎತ್ತದೆ DK ಶಿವಕುಮಾರ್ ಅವರು ಜಾಗರಣೆ ಮಾಡ್ತಾ ಇರ್ತಾರೆ. ಒಂದು ಕಡೆ ಜಗ್ಗಿ ವಾಸುದೇವ್ ಬಾಬು ಅವರು, ಮತ್ತೊಂದು ಕಡೆ ಅಮಿತ್ ಶಾ ಅವರು, ಮತ್ತೊಂದು ಕಡೆ DK ಶಿವಕುಮಾರ್ ಇರ್ತಾರೆ. ಇಲ್ಲಿ ಈ ವಿಚಾರವನ್ನು ಎಲ್ಲವನ್ನ ಕೂಡ ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಯಾರೇ ಏನೇ ಮಾತಾಡಿದ್ರು ಕೂಡ ಪಕ್ಷದ ಬಗ್ಗೆ ಸುಮ್ಮನಿರ್ತಿರ್ಲಿಲ್ಲ. ಪಕ್ಷ ಶಿಸ್ತಿನ ಸಿಪಾಯಿ, ಅವ್ರಿಗೆ ಅಲ್ಲೇ ಟಾಂಗ್ ಕೊಡುವಂಥದ್ದು, ಅಲ್ಲೇ ಬಾಯಿ ಮುಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇಲ್ಲ ಆಗಲಿಲ್ಲ ಕಾರ್ಯಕ್ರಮದಿಂದ ಎದ್ದು ಬರ್ತಾಯಿದ್ರು. ಇಷ್ಟೆಲ್ಲ ಇದ್ರೂ ಕೂಡ DK ಶಿವಕುಮಾರ್ ಅವರು ಭಾಗಿಯಾದ್ರಲ್ಲ ಕಾರ್ಯಕ್ರಮದಲ್ಲಿ. ಯಾಕಂದರೆ ಸಾಕಷ್ಟು, ಅಂದರೆ ಅವ್ರು ಹೋಗ್ತಾರಾ ಇಲ್ವಾ ಅನ್ನೋದೇ ಡೌಟ್ ಇತ್ತು. ಬಟ್ ಅವ್ರು ಹೇಳಿದರು, ಇದೊಂದು ಆಧ್ಯಾತ್ಮಿಕ ಕಾರ್ಯಕ್ರಮ, ಜೊತೆಗೆ ಜಗ್ಗಿ ವಾಸುದೇವ್ ಬಾಬು ಅವರೇ ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟು ಹೋಗಿದ್ದಾರೆ, ಕರೆದಿದ್ದಾರೆ, ಹೀಗಾಗಿ ನಾನು ಭಾಗಿಯಾಗ್ತೀನಿ ಅಂತ ಹೇಳಿದರು. ಇವೆಲ್ಲ ಡೆವಲಪ್ಮೆಂಟ್ಗಳು. ಇತ್ತೀಚೆಗೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು BJP ನಾಯಕರನ್ನು ಕೂಡ ಅವ್ರು ಭೇಟಿ ಮಾಡಿ ಮಾತಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ಒಂದಷ್ಟು ಗಾಸಿಪ್ಗಳೆಲ್ಲವೂ ಕೂಡ ಇದೆ. ಇತ್ತೀಚೆಗೆ ಸಿದ್ದರಾಮಯ್ಯವರ ಟೀಮ್ ಏನು ಮಾಡಿದೆ, ಕೌಂಟರ್ ಮೇಲೆ ಕೌಂಟರ್ ಕೊಡುವಂಥದ್ದು. ಒಂದು ಕಡೆ ರಾಜಣ್ಣ, ಇನ್ನೊಂದು ಕಡೆ ಪರಮೇಶ್ವರು, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ, ಇನ್ನೊಂದು ಕಡೆ ಇತ್ತೀಚೆಗೆ ಜಮೀರು, ಇವರೆಲ್ಲ ಟಾಂಗ್ಗಳು ಕೊಡುವಂಥದ್ದು, ಕೌಂಟ್ರ್ ಕೊಡುವಂಥದ್ದು. KPCC ಸ್ಥಾನವನ್ನು ಕೂಡ ಇವರಿಂದ ಕಿತ್ಕೊಳ್ಬೇಕು, ಹೆಚ್ಚುವರಿ DCMನೂ ಕೂಡ ಮಾಡಬೇಕು, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರು 5 ವರ್ಷಕ್ಕಿಂತ ಮುಂಚೆ ಕೆಳಗಡೆ ಇಳಿಬಾರ್ದು. ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳ ಮಧ್ಯದಲ್ಲಿಯೇ ಸೈಲೆಂಟಾಗಿ DK ಶಿವಕುಮಾರ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ ಮುಗಿಸ್ಬಿಟ್ಟು ಅವರು BJPಗೆ ಹೋಗಿ ಒಂದು 60 ಜನ ಕರ್ಕೊಂಡು ಹೋಗಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ
ಒಂದು ಚರ್ಚೆಗಳ ಮಧ್ಯದಲ್ಲಿಯೇ ಈ ರೀತಿಯಾಗಿ ಆಧ್ಯಾತ್ಮದ ಕಡೆ BJPಯ ಒಂದು ನಾಯಕರ ಜೊತೆ ಭಾಗಿಯಾಗಿದ್ದು, ಸ್ಪೆಷಲಿ ಈ ಒಂದು ಕಾರ್ಯಕ್ರಮದಲ್ಲಿ ಜಗ್ಗಿ ವಾಸುದೇವ್ ಅವರು ಕಾಂಗ್ರೆಸ್ ಪಕ್ಷವನ್ನು ತೆಗಳ್ತಾ ಇದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾಗಿ ಅವ್ರು ತಲೆ ಕೆಡಿಸ್ಕೊಂಡೇ ಇರುವಂಥದ್ದು ಎಲ್ಲವೆಲ್ಲವನ್ನ ಕೂಡ ನೋಡ್ತಾ ಇದ್ದಾಗ, ಜೊತೆಗೆ ಇತ್ತೀಚೆಗೆ ಉದಯಗಿರಿ ಘಟನೆ ಬಗ್ಗೆ ಅವರು ಮಾತಾಡಿದಂತಹ ರೀತಿಯಾಗಿರ್ಬೋದು, ಜೊತೆಗೆ ಈ ಬೆಳಗಾವಿನಲ್ಲಿ ಬಸ್ ಕಂಡಕ್ಟರ್ ಮೇಲೆ ಗಲಾಟೆ ಐತಲ್ಲ ಆ ವಿಚಾರವಾಗಿ ಮಾತಾಡಿದಂಥ ರೀತಿಗಳಾಗಿರ್ಬೋದು, ಇವೆಲ್ಲವರು ಕೂಡ ಗಮನಿಸಿದಾಗ ಏನೋ ಒಂದಷ್ಟು ನಡೀತಾ ಇದೆ ಇಲ್ಲಿ. ಮುಂದೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ರಾಜಕೀಯ ಸಂಚಲನ ಅದು ಯಾವಾಗ? ನವೆಂಬರಲ್ಲಿ ಶುರುವಾಗಬೇಕಾಗಿತ್ತದು. ಆದರೆ ಇಷ್ಟು ಬೇಗನೆ ಆ ಒಂದು ಸಂಚಲನಕ್ಕೆ ಸೃಷ್ಟಿ ಮಾಡೋದಕ್ಕೆ DK ಶಿವಕುಮಾರ್ ಅವರು ಕೈ ಹಾಕ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಹಿಂಟ್ಗಳು ಸಿಗ್ತಿದೆ. ಒಂದಂತೂ ತಿಳ್ಕೊಳ್ಳಿ, DK ಶಿವಕುಮಾರ್ ಅವ್ರನ್ನ ಯಾವುದೇ ಮಾಧ್ಯಮ ಮಿತ್ರರು ಏನೇ ಟ್ಯಾಕಲ್ ಮಾಡಿ ಮಾತಾಡ್ಸಕ್ಕೆ ಹೋದ್ರು ಕೂಡ ಅವ್ರ ಕಡೆಯಿಂದ ಒಂದೇ ಒಂದು ಗುಲ್ಗಂಜಿ ಕಾಳಿನಷ್ಟು ಕೂಡ ಕೇವಲ ಮಾಧ್ಯಮದವರಷ್ಟೇ ಅಲ್ಲ, ಹಿರಿಯ ನಾಯಕರು ಕೂಡ ಗೊತ್ತಾಗಲ್ಲ. ಆ ರೀತಿಯಾಗಿ ಒಂದು ಆಪರೇಷನನ್ನು ಅವ್ರು ಮಾಡ್ತಾರೆ. ಯಾವುದೇ ಒಂದು ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರ ತಲೆಗಷ್ಟೇ, ಅವರ ಮೈಂಡ್ಗಷ್ಟೇ ಗೊತ್ತಿರುತ್ತೆ ಹೊರತು ಅಕ್ಕಪಕ್ಕದಲ್ಲಿರೋಗೂ ಕೂಡ ಗೊತ್ತಾಗಲ್ಲ. ಆದರೆ ಏನಾಗುತ್ತೆ ಅನ್ನುವಂಥದ್ದಂತ ಒಟ್ಟಿನಲ್ಲಿ ನವೆಂಬರ್ ವೇಳೆಗೆ ಅಥವಾ ಯುಗಾದಿಯ ವೇಳೆಗಂತೂ ಒಂದಷ್ಟು ದೊಡ್ಡ ಸಂಚಲನ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಒಂದು ಭವಿಷ್ಯವನ್ನು ನುಡಿತಾ ಇದ್ದಾರೆ. ಅದರಲ್ಲಿ ಅಶೋಕ್ ಅವರ್ ಆಗಿರ್ಬೋದು, ವಿಜಯೇಂದ್ರ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು. ಆದರೆ ನೋಡುವಂಥ ಜನತೆಗೂ ಕೂಡ, ರಾಜ್ಯದ ಜನತೆಗೂ ಕೂಡ ಈಗ ಆಗ್ತಾ ಇರುವಂಥದ್ದು ಇಷ್ಟೆಲ್ಲ ಹೇಳಿಕೆಗಳು ಬರ್ತಾ ಇದೆ. AICC ನಾಯಕರು ಹೇಳ್ತಾ ಇದ್ದಾರೆ ಬಾಯಿ ಮುಚ್ಕೊಂಡಿರಿ ಅಂತ, ಯಾರೂ ಸುಮ್ಮನಿರ್ತಾ ಇಲ್ಲ. ಆದರೆ ಇಷ್ಟೆಲ್ಲ ನೋಡ್ಕೊಂಡು DK ಶಿವಕುಮಾರ್ ಮಾತ್ರ ಸುಮ್ಮನಿರುವಂಥ ವ್ಯಕ್ತಿ ಖಂಡಿತ ಅಲ್ಲ. ಏನೋ ಒಂದು ಮಾಡ್ತಾರೆ, ಅದು BJPಗೆ ಹೋಗ್ತಾರಾ, ಇಲ್ಲೇ ಇದ್ದು CM ಸ್ಥಾನವನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಮಾಡ್ತಾರೆ. ಯಾಕಂದರೆ ಕಾಂಗ್ರೆಸ್ನ ಹೈಕಮಾಂಡ್ DK ಶಿವಕುಮಾರ್ ಅವರ ಪರವಾಗಿದೆ, ಅದೊಂದು ಅಭಯ ಇದೆ. ಅಥವಾ ಯಾವುದು ಆಗಲಿಲ್ಲ ಅಂತೇಳಿ ಅವ್ರಿಗಿರುವಂಥದ್ದು ಒಂದೇ ಒಂದು ಆಸೆ, CM ಆಗಬೇಕು ಅನ್ನುವಂಥದ್ದು. ಇಷ್ಟೆಲ್ಲ ಪಕ್ಷನಿಷ್ಠೆ ಇದ್ರೂ ಕೂಡ ನನಗೆ CM ಮಾಡಲಿಲ್ಲ ಅಂತೇಳಿ ಬೇಸತ್ತು ಕಾಂಗ್ರೆಸ್ಸನ್ನು ಬಿಟ್ಟು ಒಂದು ಬಣವನ್ನು ಕರ್ಕೊಂಡು BJPಗೆ ಹೋಗ್ತಾರಾ, ಅಲ್ಲಿ CM ಆಗ್ತಾರಾ? ಅಲ್ಲಿ CM ಆದರೆ ಒಂದೇ ಪಕ್ಷದ ಇಷ್ಟೊಂದು ಸೀಟ್ಗಳಿದ್ರು ಕೂಡ ಇಲ್ಲಿ CM ಸ್ಥಾನ ಸಿಕ್ಕಿಲ್ಲ, ಅಲ್ಲಿ ಹೋಗಿ CM ಆಗಿ ಅಲ್ಲಿ ತಮ್ಮ ವಿರೋಧಿ ಪಕ್ಷ BJP ಜೊತೆ ಅವರು ಅಧಿಕಾರ ನಡೆಸೋದು ಅಷ್ಟು ಈಸಿನಾ? ಅಥವಾ ಅವರು ಹೋದರೆ ಅವ್ರ ಮೇಲಿರುವಂಥ ಕೇಸ್ಗಳೆಲ್ಲವೂ ಕೂಡ ಮನ್ನಾ ಆಗುತ್ತಾ? ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡಬೇಕು. ಈಗ ನಡೀತಾ ಇರುವಂಥ ಘಟನೆಗಳ ಸುತ್ತ ಒಂದು ಸುತ್ತ ಹಾಕಿದಾಗ ಈ ರೀತಿಯಾದಂಥ ಅನುಮಾನಗಳು ಜನರ ತಲೆಯಲ್ಲೂ ಕೂಡ ಬರ್ತಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ನಿಮ್ಮ ಅನಾಲಿಸಿಸ್ ಏನಿದೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.